ಕನ್ಸ್ಟ್ರಕ್ಷನಿಂದ ಈಗ ಮನೆ ಕಟ್ಟಿರೋದು ನಿಮ್ಗೆ ಹೆಂಗೆ ಅನ್ನಿಸ್ತು? ಚೆನ್ನಾಗಿದೆ ಮನೆ. ಚೆನ್ನಾಗಿದೆ. ಈಗ ಮನೆ ಕಟ್ಟೋ ಸ್ಟೇಜಲ್ಲಿ ನಿಮ್ಗೇನಾದ್ರು ಚೇಂಜಸ್ ಬೇಕು ಅಂತ ಹೇಳಿದಾಗ ನಮ್ಮ ಟೀಮ್ ಹೆಂಗೆ ಸಪೋರ್ಟ್ ಮಾಡುತ್ತೆ ನಿಮಗೆ? ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನಾವು ಹೇಳ್ದಂಗೆ ಮಾಡಿಕೊಟ್ಟಿದ್ದಾರೆ. ಯಾವುದೇ ಹಂತದಲ್ಲಾದ್ರೂ ಎಲೆಕ್ಟ್ರಿಕ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ವುಡ್ ವರ್ಕ್ ಇರ್ಬೋದು, ಪ್ರತಿಯೊಂದರಲ್ಲೂ ಸಹಕಾರ ಚೆನ್ನಾಗಿ ಕೊಟ್ಟಿದ್ದಾರೆ. ಅದೇ ಥರ ಮಾಡಿಕೊಡ್ತಾರೆ ನಾವು ಹೇಳ್ದಂಗೆ. ಇವಾಗ ಔಟ್ ಆಫ್ 1 to 10 ನಮ್ಗೆ ರೇಟಿಂಗ್ ಕೊಡ್ಬೇಕು ಸ್ಮಾರ್ಟ್ ಕನ್ಸ್ಟ್ರಕ್ಷನ್ ಅಂತ, ಎಷ್ಟು ರೇಟಿಂಗ್ ಕೊಡ್ತೀರಾ ಸರ್? 10 ಕೊಡ್ತೀವಿ. ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಮತ್ತು ಓವರ್ ಆಲ್ ಕ್ವಾಲಿಟಿ ಆಫ್ ವರ್ಕ್ ಹೆಂಗಿದೆ ಸರ್? ಕ್ವಾಲಿಟಿ ಆಫ್ ವರ್ಕು ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ವುಡ್ ಆಗಲಿ, ಪ್ರತಿಯೊಂದು ಸ್ಟೀಲ್ಗಳು, ಪ್ರತಿಯೊಂದು ಏನು ಮಾಡೋದೆಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ. ಈಗ ಈ ಟೈಮ್ ಲೈನಿಂಗ್ ನಾವು ಹೇಳಿದ ಟೈಮ್ಗೆ ನಿಮಗೆ ಕನ್ಸ್ಟ್ರಕ್ಷನ್ ಮಾಡಿ ಕೊಟ್ಟಿದ್ವಾ ಬಿಲ್ಡಿಂಗ್ ಮೀನ್ಸ್? ಖಂಡಿತ ನಾವು ಹೇಳಿದ ಟೈಮೇ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಗೃಹ ಪ್ರವೇಶಕ್ಕೂ ಆ ಟೈಮಿಗೆ ಪ್ರತಿಯೊಂದು ಎಲ್ಲ ಮಾಡಿಕೊಡ್ತೇವೆ. ಮತ್ತು ಹೇಳಿದ ಬಜೆಟಲ್ಲೇ ಮುಗಿಸ್ಕೊಂಡು ಕೊಟ್ಟಿದ್ದಾರಾ? ಅವ್ರು ಹೇಳಿದ ಬಡ್ಜೆಟ್ ಮಾಡಿದ್ದಾರೆ. ಆದರೆ ನಮಗೆ ನಾವು ಹೇಳ್ದಂಗೂ ಮಾಡಿದ್ದಾರೆ ಅವರು. ಓಕೆ, ಹಂಗಾಗಿ ಕೆಲವೊಂದು ಐಟಮ್ಗಳು ಸ್ವಲ್ಪ ಜಾಸ್ತಿ ರೇಟ್ ಅಂತ ನಾವು ಹಾಕ್ತಿದ್ದೇವೆ. ಓಕೆ, ಒಳ್ಳೊಳ್ಳೆ ಐಟಮ್ ಹಾಕ್ತೇವೆ. ಹಾಗಾಗಿ ಅದರ ಡಿಫರೆನ್ಸ್ ಆಫ್ ಇದನ್ನು ನಾವು ಕೊಟ್ಟಿದ್ದೇವೆ. ಅವ್ರು ಹೇಳಿದಷ್ಟಕ್ಕೆ ಇದಕ್ಕಿಂತ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗಿದೆ. ಆ್ಯಂಡ್ ಅವ್ರು ಕೊಟ್ಟ ಮೇಲೆ ನಿಮಗೆ ಏನಾದರೂ ಕೆಲಸ ಇದೆ ಅಂದರೆ ಹೆಂಗೆ ರೆಸ್ಪಾನ್ಸ್ ಇತ್ತು ನಮ್ಮ ಕಡೆಯಿಂದ? ಇಲ್ಲ, ಮಾಡಿಕೊಟ್ಟಿದ್ದಾರೆ. ಅದನ್ನು ನಮ್ದು ಏನಾದರೂ ಮಿಸ್ಟೇಕ್ ಇದ್ರೆ ಬಂದ ತಕ್ಷಣ ಕಳಿಸಿ ಮಾಡಿಸ್ಕೊಟ್ಟಿದ್ದಾರೆ. ನಿಮ್ಮ ಕನ್ವೀನಿಯನ್ಸಲ್ಲಿ ಈಗ ನಮ್ಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು, ಕನ್ಸ್ಟ್ರಕ್ಷನ್ ಆಗಿ ನಡಿಬೇಕಂದ್ರೆ, ಮಾತಾಡ್ಬೇಕಂತ ಹೇಳಿದ್ರೆ ಅವೈಲೇಬಿಲಿಟಿ ಹೆಂಗಿತ್ತು? ನೀವು ಮೀಟಿಂಗ್ ಮಾಡಬೇಕಂದ್ರೆ ಇಮಿಡಿಯೇಟು ಬರ್ತಿದ್ರಾ? ರೆಸ್ಪಾಂಡ್ ಹೆಂಗಿತ್ತು? ಎಲ್ಲ ಬರ್ತಾಯಿದ್ರು. ನಮ್ಗೇನೋ ಹಿಂಗೆ ಬೇಕು ಹಂಗೆ ಬೇಕು ಅಂತ ಆಗ್ತಾರೆ ಹೇಳಿದ್ರೆ ತಕ್ಷಣ ಬಂದು ಮಾತಾಡೋರು. ಮತ್ತು ಅದಕ್ಕೆ ಡಿಫ್ರೆನ್ಸು ಹೇಳೋರು. ಇದಕ್ಕೆ ಇಷ್ಟು ಹಾಕಿದ್ರೆ ಇಷ್ಟ ಆಗುತ್ತೆ, ಇದಕ್ಕೆ ಇಷ್ಟ ಆಗುತ್ತೆ. ನಾವು ಅದೆಲ್ಲ ಸ್ವಲ್ಪ ಸುಪೀರಿಯರ್ ಎಲ್ಲ ಹಾಕ್ಸಿದ್ದೀವಿ ಅಷ್ಟೇ, ಏನಿಲ್ಲ. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.